ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ 400 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 400 rupees ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 rupees ನ ನೀವು ಪೇ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಅಂಡ್ ವೇಟ್ ಮಾಡ್ಬೇಕು ಅಂತಾನೆ ಹೇಳ್ತೀನಿ. ಸೊ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮ್ಯಾಮ್ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಮಾಡಲ್ವಾ, ಸೊ ಯೂಟ್ಯೂಬ್ ನ ಕ್ವಿಟ್ ಮಾಡ್ಬಿಟ್ರ ಅಂತ ತುಂಬಾ ಜನ ಕೇಳಿದಿರಾ. ಸೊ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನ ಕ್ವಿಟ್ ಮಾಡಿಲ್ಲ. ಸೊ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ನಾನು ಯೂಟ್ಯೂಬ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಿಕ್ ಆಗ್ತಿಲ್ಲ. ಸೊ ದಟ್ಸ್ ಇಟ್. ಸೊ ನೀವ್ ಯಾವಾಗ್ಲೇ ನಂಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರು ನಿಮಗೆ ನಾನು ರೀಡಿಂಗ್ಸ್ ನ ಕಳಿಸ್ಕೊಡ್ತೀನಿ. ಸೊ ರೀಡಿಂಗ್ಸ್ಗೆ ನೀವು ಬುಕ್ ಮಾಡ್ಕೋಬಹುದು. ಸೊ ಇವತ್ತಿನ ದಿನದಿಂದ ಖಂಡಿತವಾಗ್ಲೂ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಎಸ್ ಗಾಯ್, ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತೀನಿ. ಸೊ ದಟ್ ಈಸ್ ನಿಮ್ಮ ಪಾರ್ಟ್ನರ್ ಅಟ್ ಪ್ರೆಸೆಂಟ್ ನಿಮ್ಮ ಬಗ್ಗೆ, ನಿಮ್ಮ ಲೈಫ್ ಅಲ್ಲಿ ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಸಂಬಂಧದ ಬಗ್ಗೆ ಆಗಿರ್ಬೋದು, ನಿಮ್ ಬಗ್ಗೆ ಆಗಿರ್ಬೋದು, ಫ್ಯೂಚರ್ ಬಗ್ಗೆ ಆಗಿರ್ಬೋದು, ಏನ್ ಅವ್ರು ಯೋಚನೆ ಮಾಡ್ತಿದ್ದಾರೆ, ಏನ್ ಪ್ಲಾನ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲಾನು ಇವಾಗ ತಿಳ್ಕೊಳ್ಳೋಣ. ಸೊ ವಿತೌಟ್ ಎನಿ ಎಡಿಟ್ಸ್ ಅಂಡ್ ಕಟ್ಸ್ ಇವಾಗ ವಿಡಿಯೋನ ಕಾರ್ಡ್ ನ ಶಫಲ್ ಮಾಡೋಣ. ಓಕೆ, ಸೊ ಕ್ವೀನ್ ಆಫ್ ವಾನ್ಸ್ ಇದೆ, ಲವರ್ಸ್ ಇದೆ, 7 of swords, wheel of fortune, 8 of swords and bottom of the card page of wand ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಪೇಜ್ ಆಫ್ ವಾಂಡ್ಸ್ ಇದೆ, 8 of swords ಇದೆ, wheel of fortune ಇದೆ and 7 of swords, ಲವರ್ಸ್ ಕಾರ್ಡ್ ಅಂಡ್ ಕ್ವೀನ್ ಆಫ್ ವಾಂಡ್ಸ್. ಸೊ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಎನರ್ಜಿ ಬರ್ತಾ ಇದೆ ಅಂದ್ರೆ, ಸೊ ಗೈಸ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದೆ ಅಂದ್ರೆ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಲಾಂಗ್ ಟೈಮ್ ಆಗಿದೆ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಇದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮಗೆ ಸರ್ಪ್ರೈಸ್ ಕೊಡುವಂತ ಮುಖಾಂತರದಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಬೇಕು ನಿಮ್ಮ ಜೊತೆಗೆ. ಆದಷ್ಟು ನಿಮ್ಮ ಜೊತೆಗೆ ಟ್ರೈ ಮಾಡಬೇಕು, ನಿಮ್ಮನ್ನ ಖುಷಿ ಪಡಿಸೋದಿಕ್ಕೆ, ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ, ನಿಮ್ಮ ಫೇವ್ರೆಟ್ ಪ್ಲೇಸಸ್ಗೆ ಕರ್ಕೊಂಡು ಹೋಗೋದಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂತ ಅಂದ್ರೆ ಅಟ್ ದಿಸ್ ಮೊಮೆಂಟ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿ ತುಂಬಾನೇ ಬ್ಯುಸಿ ಇದ್ದಾರೆ. ಅವರ ಕರಿಯರ್ ಅಲ್ಲಿ ಆಗಿರ್ಬೋದು, ಅವರ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಈ ಒಂದು ವ್ಯಕ್ತಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ಅವ್ರ ಕಡೆಯಿಂದ ಬರೋ ಅಂತ ಉತ್ತರ ಬಂದು ನಾನು ಬ್ಯುಸಿ ಇದ್ದೀನಿ, ನಾನೇ ಕಾಲ್ ಮಾಡ್ತೀನಿ, ಈ ರೀತಿ ನೀವು ಕೇಳ್ತಾ ಇದ್ರ ನಿಮ್ಗೆ ಅದು ತುಂಬಾ ಡಿಸಪಾಯಿಂಟ್ ಆಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ. ನನ್ನ ವ್ಯಕ್ತಿ ಯಾಕೆ ನಂಗೆ ಟೈಮ್ ಕೊಡ್ತಾ ಇಲ್ಲ, ಯಾಕೆ ಅವ್ರು ನನ್ನ ಜೊತೆಗೆ ಬೆರೀತಾ ಇಲ್ಲ, ನನ್ನ ಜೊತೆಗೆ ಯಾಕೆ ಅವ್ರು ಇಷ್ಟ ಪಡ್ತಾ ಇಲ್ವಾ, ಯಾಕೆ ಅವ್ರು ನನ್ನಿಂದ ದೂರ ಆಗ್ಬೇಕು ಅಂತ ಬಯಸಿದಾರ ಅನ್ನೋ ಎಲ್ಲಾ ಒಂದು ಓವರ್ ಥಿಂಕ್ಗೆ ಫುಲ್ ಸ್ಟಾಪ್ ಕೊಡಿ. ಯಾಕೆಂತ ಅಂದ್ರೆ ಇವರು ಜೆನ್ಯೂನ್ ಆಗಿ ಅವರ ಲೈಫ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಕಷ್ಟ ಪಡ್ತಿದ್ದಾರೆ. ಅವ್ರು ಮಾಡೋ ಹಾರ್ಡ್ ವರ್ಕ್ಗೆ ಇಷ್ಟು ಸಮಯದಲ್ಲಿ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಅವ್ರ ಲೈಫ್ ಸೆಟಲ್ ಆಗ್ಬೇಕಾಗಿತ್ತು. ಆ ರೇಂಜ್ಗೆ ಇವರು ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ಇದ್ದಾರೆ. ಬಟ್ ಅವರ ಲೈಫ್ ಅಲ್ಲಿ ಅವ್ರು ಅನ್ಕೊಂಡಂಗೆ ಏನು ಕೂಡ ನಡೀತಾ ಇಲ್ಲ. ಮೇ ಬಿ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲ್ ಕ್ರೈಸಿಸ್ ಇದೆ. ಅವ್ರು ಎಷ್ಟೇ ದುಡಿದ್ರು ಅವ್ರು ಮಾಡ್ಕೊಂಡ್ರಂತ ಕಮಿಟ್ಮೆಂಟ್ಸ್ ಗೆ ಜಾಸ್ತಿ ಹೋಗ್ತಾ ಇದೆ ಬಿಟ್ರೆ ಅವರ ಲೈಫ್ ಅಲ್ಲಿ ಅವ್ರು ಇನ್ನೂ ಸೆಟಲ್ ಆಗಿಲ್ಲ. ಸೊ ಅವರ ಏಜು ಕೂಡ ಜಾಸ್ತಿ ಆಗ್ತಾ ಇದೆ. ಬಟ್ ಅವರ ಲೈಫ್ ಅಲ್ಲಿ ಅಟ್ ದಿಸ್ ಮೊಮೆಂಟ್ ಸ್ಟೇಜ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ, ಫೈನಾನ್ಷಿಯಲಿ ಅವರು ಖುಷಿ ಆಗಿಲ್ಲ ಅಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ನೀವ್ ಯಾವ ತರ ಖುಷಿಯಾಗಿರ್ತೀರ. ಸೊ ಹಾಗಾಗಿ ಅವ್ರು ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ನಾನ್ ಖುಷಿಯಾಗಿದ್ರೆ ನನ್ನ ಪಾರ್ಟ್ನರ್ ಖುಷಿಯಾಗಿರ್ತಾರೆ, ನಾನ್ ಚೆನ್ನಾಗಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ರೆ ನನ್ನ ಮನೆಯವರು ನನ್ನ ಜೊತೆ ಖುಷಿಯಾಗಿರ್ತಾರೆ. ಎಲ್ಲಾರನ್ನೂ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಾನು ಸೆಟಲ್ ಆಗ್ಬೇಕು, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು, ಸ್ಟೆಬಿಲಿಟಿ ಬರಬೇಕು. ಸೊ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ದೇವರು ಕೃಪೆ ನೀಡಬೇಕು, ನಾನು ಕೂಡ ಎಲ್ಲಾರ ತರ ಚೆನ್ನಾಗಿ ಇರಬೇಕು ಅನ್ನೋದು ಇವರ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಬಟ್ ಇವ್ರು ಎಷ್ಟೇ ನಿಮ್ ಜೊತೆಗೆ ಮಾತಾಡದೇ ಇರ್ಲಿ, ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಅಂತೂ ಕಡಿಮೆ ಆಗಲ್ಲ. ಯಾಕಂತಂದ್ರೆ ಲವರ್ಸ್ ಇದೆ. ಸೊ ಲವರ್ಸ್ ಡಿಫೈನ್ಸ್ ದಟ್ ಏನು ಅಂದ್ರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ತುಂಬಾ ಒಳ್ಳೆಯವರು ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ಅವ್ರು ತುಂಬಾ ಎಮೋಷನಲಿ ಅವೈಲಬಲ್ ಆಗಿರ್ತಾರೆ, ತುಂಬಾನೇ ಎಮೋಷನಲ್ ಸೆಂಟಿಮೆಂಟ್ ಅವ್ರಿಗೆ
ಒಂದು ಸ್ಟ್ರಾಂಗ್ ಆಗಿ ಇಲ್ಲ ನನ್ಗೆ ಯಾವ್ದು ಬೇಡ ಅಂತಾನು ಹೇಳೋ ಅಂತ ವ್ಯಕ್ತಿ ಅಲ್ಲ. ಎಲ್ಲಾರನ್ನೂ ಇವರು ಕಾಪಾಡ್ಕೋತಾರೆ, ಎಲ್ಲಾರು ಬೇಕು ಅಂತ ಇವರು ನಿರ್ಧಾರ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ, ತುಂಬಾನೇ ಇವರು ಅಟ್ಯಾಚ್ಡ್ ಆಗಿದ್ದಾರೆ. ಸೊ ಇವ್ರಿಗೆ ನಿಮ್ ಜೊತೆಗೆ ಮಾತಾಡದೆ ಇದ್ರೂ ಕೂಡ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಲ್ಲ, ಪ್ರೀತಿ ಯಾವತ್ತಿಗೂ ಜಾಸ್ತಿನೇ ಇರುತ್ತೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವೆರಿ ಆನೆಸ್ಟ್ ಅಂತ ಹೇಳ್ತೀನಿ, ಪ್ರಾಮಾಣಿಕವಾಗಿದ್ದಾರೆ. ಈ ಒಂದು ವ್ಯಕ್ತಿ ಎಷ್ಟು ಚೆನ್ನಾಗಿ ನಿಮ್ಮನ್ನ ನೋಡ್ಕೋತಾರೆ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇ ಮಾಡಿರಬಾರ್ದು, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಸೊ ದೇ ಆರ್ ಪ್ಲಾನಿಂಗ್ ಫಾರ್ ದ ಮ್ಯಾರೇಜ್. ನೋಡಿ ಕ್ವೀನ್ ಆಫ್ ವಾಂಡ್ಸ್ ಇದೆ, ಯಾರೆಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ ಖಂಡಿತ ಮ್ಯಾರೇಜ್ಗೆ ಇವ್ರು ಪ್ಲಾನ್ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ದೇ ಫೀಲ್ ನನ್ನ ವ್ಯಕ್ತಿ ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರ ಮನೆಯಲ್ಲೂ ಕಷ್ಟಪಟ್ಟಿದ್ದಾರೆ, ಇವಾಗ ನನ್ನ ಮನೆಗೂ ಬಂದು ಅವ್ರು ಕಷ್ಟಪಡೋದು ಬೇಡ, ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ನಾನು ಫಸ್ಟ್ ಸ್ಟೇಬಲ್ ಆಗಿರ್ಬೇಕು, ನಾನು ಮೆಚೂರ್ ಆಗ್ಬೇಕು, ನಾನು ದುಡಿಬೇಕು, ನಾನು ಎಲ್ಲಾರ ತರ ಖುಷಿಯಾಗಿ ಅವ್ರನ್ನ ಇರಿಸ್ಬೇಕು ಅಂದ್ರೆ ಐ ನೀಡ್ ಮನಿ ಅನ್ನೋದು ಇವರ ಅಜೆಂಡಾ ಆಗಿದೆ. ಬಟ್ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರು ಏನ್ ಅನ್ಕೊಂಡಿದಾರಲ್ಲ ಅದನ್ನ ಖಂಡಿತ ಅವರು ಸಾಧಿಸ್ತಾರೆ. ದಿಸ್ ಪರ್ಸನ್ ಹ್ಯಾವ್ ದಟ್ ಎಬಿಲಿಟಿ ಟು ಮೇಕ್ ದ ಮನಿ ಅಂಡ್ ತುಂಬಾನೇ ಇವರು ಕಷ್ಟಪಡ್ತಾ ಇದ್ದಾರೆ. ಲೈಕ್ ಯು ನೋ he or she is like working like a man and maniac. Okay, so page of wand ಇದೆ, 8 of swords ಇದೆ, wheel of fortune ಇದೆ and 7 of swords ಇದೆ. This person is very disturbed at this moment. ಅವ್ರ ಲೈಫ್ ಅಲ್ಲಿ ಬರೀ ಕೆಲಸ ಮನೆ ಈ ರೀತಿನೇ ಓಡಾಡ್ತಿದ್ದಾರೆ. ದೇ ವಾಂಟ್ ರಿಫ್ರೆಶ್ಮೆಂಟ್. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮಗೆ ಸರ್ಪ್ರೈಸ್ ಕೊಡೋ ಮುಖಾಂತರ ನಿಮ್ಗೆ ಹೇಳೋದೇ ಇಲ್ಲ, ಅವರು ನಾನು ಇವಾಗ ಮೀಟ್ ಮಾಡ್ತೀನಿ, ಮಾತಾಡ್ತೀನಿ, ಬರ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹೇಳೋದೇ ಇಲ್ಲ, ಹಾಗೆ ಬಂದು ನಿಮಗೆ ಸರ್ಪ್ರೈಸ್ ಕೊಡೋಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ ಯು. ಸೊ ಏನೇ ಆಗಿಲಿ ಅವ್ರ ಲೈಫಲ್ಲಿ ನೀವು ಇರಬೇಕು ಅಂತ ಅವ್ರು ಬಯಸ್ತಾರೆ. ಸೊ ಖಂಡಿತ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಸೊ ನೋ ಮ್ಯಾಟರ್ ವಾಟ್ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಖಂಡಿತವಾಗ್ಲೂ ಕೋಪ ಇರುತ್ತೆ, ತಾಪ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವೂ ಕೂಡ ಇರುತ್ತೆ. ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಮ್ಯಾರೇಜ್ ಆದಷ್ಟು ಬೇಗ ಆಗ್ತಾರೆ. ವೀಲ್ ಆಫ್ ಫಾರ್ಚೂನ್ ಇದೆ, ಅವರ ಒಂದು ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರ ಲೈಫಲ್ಲಿ ಒಂದು ಲಕ್ಕಿ ಚಾಮ್ ಆಗಿದ್ದೀರಾ. ಸೊ ಇದನ್ನ ಅವ್ರು ಯಾವತ್ತಿಗೂ ಎಲ್ಲಾರ ಹತ್ರನೂ ಹೇಳ್ತಾರೆ, ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಬಂದ್ಮೇಲೆ ನನ್ಗೆಲ್ಲ ಒಳ್ಳೇದಾಗಿದೆ, ಈ ಒಂದು ಪಾರ್ಟ್ನರ್ ನನ್ನ ಜೀವನದಲ್ಲಿ ಬಂದಿರೋದು ನನ್ನ ಭಾಗ್ಯ ಅನ್ನೋದು ಎಲ್ಲಾರ ಹತ್ರ ಹೇಳ್ಕೊತಾರೆ. ಸೊ ದಿಸ್ ಶೋಸ್ ಹೌ ದಟ್ ಪರ್ಸನ್ ಈಸ್ ಅಂತ. ಬಟ್ ಖಂಡಿತ ಗೈಸ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಸೋ ಮಚ್ ಅಂತ ಹೇಳ್ತಾ ಟೇಕ್ ಕೇರ್.